ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮುನಿರತ್ನ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಜಟಾಪಟಿ ಜಾಸ್ತಿ ಆಗ್ತಿದೆ. ಇಲ್ಲಿಂದ ಪ್ರತಿ ಸಲನೂ ಜಟಾಪಟಿ ಜಾಸ್ತಿ ಆಗ್ತಿದೆ. ಇನ್ನೂ ಅದು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆ ಯಾರ್ಯಾರು ಜಟಾಪಟಿ? ಮುನಿರತ್ನ ಅವರಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಮುನಿರತ್ನ ಅವ್ರ ಬಗ್ಗೆ ನೀವು ಕೇಳಿದ್ರಲ್ಲಿ ಅರ್ಥ ಇಲ್ಲಪ್ಪ. ಮುನಿರತ್ನ ಅಂತ ವ್ಯಕ್ತಿ ಬಗ್ಗೆ ನೀವು ಮೀಡಿಯಾದಲ್ಲಿ ನೀವೇನಾದ್ರೂ ಮಾತಾಡಿದ್ರೆ ನಿಮ್ ಮೀಡಿಯಾಗೆ ಅಗೌರವ ಅದು. ಮುನಿರತ್ನ ಒಂಥರ ಅವರು ಫಿಲಂ ಆಕ್ಟರ್ ಇದ್ದಂಗೆ ಮತ್ತೆ ಜೋಕರ್ ಕೆಲಸ ಮಾಡ್ದಂಗೆ ಮಾಡ್ತಾವ್ರೆ. ಅವರು ಸಭೆನಲ್ಲಿ ಹೋಗಿ ಗೌರವವಾಗಿ ಅವರು ಮಾಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅಸಂಬದ್ಧ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಯಾರ ಮೇಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರು ಪೂರ್ವ ಯೋಜಿತವಾಗಿ ನಾನು ಹಿಂಗೇ ಮಾಡಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದು ಪಾಪ ಹೆಣ್ಮಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾವ್ರೆ. ಅವ್ರಿಗೆ ಹಕ್ಕೈತೆ. ಹಕ್ಕನ್ನ ಕೇಳಲಿಕ್ಕೆ ಸೂಕ್ತವಾದಂಥ ವೇದಿಕೆಗಳಿದಾವೆ. ವಿಧಾನಸೌಧದಲ್ಲೂ ಕೂಡ ಅದನ್ನ ಕೇಳಬಹುದು. ಅವರು ಸೂಕ್ತವಾದಂಥ ವೇದಿಕೆಯಲ್ಲಿ ಕೇಳಿದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಟ್ಟರೆ ನಿಮ್ಮ ಮೀಡಿಯಾಗೆ ಗೌರವ ಕಡಿಮೆ. ಅವ್ರ ನಡವಳಿಕೆ ಏನು, ಅವ್ರು ಯಾವ ರೀತಿ ನಡೆದು ಬಂದ್ರು, ಅವ್ರು ಯಾವ ರೀತಿ ಅವರ ನಡವಳಿಕೆಯನ್ನು ನಡೆಸ್ಕೊಂಡ್ ಬಂದ್ರು, ಮೊದಲಿಂದನೂ ಕೂಡ ಯಾವ ರೀತಿ ಸಣ್ಣ ಪುಟ್ಟವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಅಂತ ಅವ್ರನ್ನೇ ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗವ್ರೆ ಅಂತಂದ್ರೆ ಅವ್ರ ನಾಯಕರ ಮೇಲೇನೆ ಮತ್ತೆ ಅವರು ಯಾವ ರೀತಿ ಅವರ ನಡವಳಿಕೆ ಐತೆ ಅಂತೇಳಿ ನೀವು ನಿಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇಲ್ಲ ಅದೇ ಸಿಎಂ ಅವ್ರನ್ನ ಭೇಟಿ ಮಾಡಿದ್ವಿ ಕೆಲಸ ಕಾರ್ಯಗಳಿಗೆ ಅಷ್ಟೇ, ಬೇರೆ ವಿಚಾರಕ್ಕಲ್ಲ. ಒನ್ ಟೈಮ್ಗೆ ಈಗ 30-40 ಮನೆಗಳಿಗೆಲ್ಲ ಕೊಡ್ಬೇಕದು, ಆಗ್ಬೇಕದು. ಅದೇ ಅದು ಆಗ್ಬೇಕು. ಅದು ಬಡವ್ರಿಗಾಗಿರ್ತಕ್ಕಂಥದ್ದು ತೊಂದರೆ ಅದು ಆಗ್ಬೇಕದು. ಅದು ಮಾಡಿದ್ದಾರೆ. ನಮ್ಮ ಸರ್ಕಾರ 60-40ಗೂ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದನ್ನು ಕೂಡ ಮಾಡ್ತಾರೆ. ತುಂಬಾ ಜನಕ್ಕೆ ಅನುಕೂಲ ಆಯ್ತದೆ. ತುಂಬಾ ಜನ ತೊಂದರೆ ಅನುಭವಿಸ್ತಾವ್ರೆ. ಅದರಿಂದ ಹೊರಗಡೆ ಬರಬೇಕು. ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಅದ್ರ ಕಡೆ ಗಮನ ಹರಿಸ್ತಾ ಇದೆ. ಸರ್, ಆಮೇಲೆ ಈ ರಸ್ತೆ ಗುಂಡಿಗಳದ್ದು ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಈ ಉದ್ಯಮಿಗಳೆಲ್ಲ ಟ್ವೀಟ್ಗಳು ಮಾಡ್ತಿದ್ದಾರೆ ಸರ್. ಇರ್ಲಿ ಪಾಪ, ಟ್ವೀಟ್ ಮಾಡಲಿ, ಏನು ತೊಂದರೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಕಡೆ ಅದನ್ನ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ನಲ್ಲಿ ಈಗ ಮಳೆಗಾಲ ಅಲ್ವಾ, ಈಗ ಮಾಡಿದ್ರೆ ಪುನಃ ಕಿತ್ತೋಗ್ತದೆ. ಮಳೆಗಾಲ ನಿಂತ ಮೇಲೆ ಆ ಕೆಲಸ ಪ್ರಾರಂಭ ಆದರೆ ಒಂದೂವರೆ ತಿಂಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಆಗ್ತದೆ.